ಹಾಯ್, ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಟ್ರೇಡಿಂಗ್ ಸೆಟಪ್ ಹೇಗೆ ಹೇಗಿತ್ತು ಮತ್ತು ಎಲ್ಲೆಲ್ಲಿ ಮಿಸ್ ಮಾಡ್ಕೊಂಡ್ವಿ ಟ್ರೇಡ್ಸ್ನ ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಪ್ರೀವಿಯಸ್ ಡೇ ಕ್ಲೋಸಿಂಗ್ ಬಂದು ಅರೌಂಡ್ 25 to 40 to 38 ಹತ್ರ ಇತ್ತು. ಗ್ಯಾಪ್ ಅಪ್ ಓಪನ್ ಆಗಿ ಅರೌಂಡ್ 70 ಪಾಯಿಂಟ್ಸ್ ಮೂವ್ ಆಗಿತ್ತು. ಅಲ್ಲಿಂದ ನಮಗೆ ಫಸ್ಟ್ ಕ್ಯಾಂಡಲ್ ಇನ್ಸೈಡ್ 3 ಕ್ಯಾಂಡಲ್ಸ್ ಫಾರ್ಮ್ ಆಗಿತ್ತು. ಬಟ್ ನಮಗೆ ಅದು ತಗೊಳಕ್ಕೆ ಆಪ್ಷನ್ಸ್ ಇದ್ರೂ ಬಟ್ ಮಿಸ್ ಮಾಡಿದ್ವಿ. ಇಲ್ಲಿ ಏನೋ ಬೇರೆ ಸ್ಟಾಕ್ಸ್ ನೋಡ್ತಾ ಇದೆ. ಇಲ್ಲಿ ಮಿಸ್ ಮಾಡಿದ್ಕೆ ಇನ್ನೆಲ್ಲೂ ನಮಗೆ ಆಪ್ಷನ್ ಸಿಕ್ಕಿಲ್ಲ ಬೈ ಮಾಡೋಕೆ ಈ ಇದರಲ್ಲಿ. ಆ್ಯಂಡ್ ನಾವು ಅರೌಂಡ್ 200 ಇಂಡೆಕ್ಸಲ್ಲಿ ಕ್ರಾಸ್ ಆದಮೇಲೆ ರಿಟ್ರೇಸ್ಮೆಂಟ್ಗೆ ಒಂದು ಕಾಲ್ ತೊಗೊಂಡ್ವಿ. ಇಲ್ಲೊಂದು ಅರೌಂಡ್ 20 ಪಾಯಿಂಟ್ಸ್ ನಾವು ಗೈನ್ ಮಾಡಿದ್ವಿ ಈ ಕ್ಯಾಂಡಲಲ್ಲಿ. ಇಲ್ಲಿ ಹೋಗಿ ನಾವು ಎಕ್ಸಿಟ್ ಆಗೋದ್ವಿ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಇಲ್ಲಿ ಮಿಸ್ ಮಾಡ್ಕೊಂಡಿದ್ವಿ. ಅರೌಂಡ್ 120 ಪಾಯಿಂಟ್ಸ್ ಮಿಸ್ ಆಯ್ತು ಇಲ್ಲಿ ಆಪ್ಷನ್ಸಲ್ಲಿ. ಇಲ್ಲಿಂದ ಇಲ್ಲಿ ಮೂವ್ ಆಗೋಷ್ಟೊತ್ತಿಗೆ ಅರೌಂಡ್ 120 ಪಾಯಿಂಟ್ಸ್ ಮೂವ್ ಆಗಿತ್ತು. ಬಟ್ ಓಕೆ, ಇಫ್ ಯು ಮಿಸ್ ಓಕೆ, ಸುಮ್ಮನೆ ಹರಿಬರಿ ಟ್ರೇಡ್ ತೊಗೊಳೋದು ಬೇಡ ಮತ್ತು ರಾಂಗ್ ಎಂಟ್ರಿ ತೊಗೊಳೋದು ಬೇಕಾಗಿರಲಿಲ್ಲ. ಆ್ಯಂಡ್ ಇಲ್ಲಿ ರಿಜೆಕ್ಷನ್ ಆಗಿದೆ. ಈ ಕ್ಯಾಂಡಲ್ ನಾವು ಇಲ್ಲೊಂದು ತೊಗೋಬೋದಿತ್ತು ನೆಕ್ಸ್ಟ್ ಕ್ಯಾಂಡಲಲ್ಲಿ, ಬಟ್ ಇಲ್ಲೂ ಮಿಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟು ಇಲ್ಲಿಷ್ಟು ಮಿಸ್ ಆದಮೇಲೆ ನಮಗೆ ರಿಸ್ಕ್ ರಿವಾರ್ಡ್ ಓಕೆ ಆಗಲ್ಲ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ತೊಗೊಳ್ಳಿಲ್ಲ. ಆಮೇಲೆ ನೆಕ್ಸ್ಟ್ ಟ್ರೇಡ್ ತೊಗೊಂಡಿದ್ದು ಈ ಕ್ಯಾಂಡಲ್ ಹತ್ರ ನೋಡಿ. ಇಲ್ಲಿ ಫಾರ್ಮ್ ಆಗಿ ಡಬ್ಲ್ಯೂ ಥರ ಫಾರ್ಮ್ ಆಗಿ ಆ್ಯಂಡ್ ಪ್ರೀವಿಯಸ್ ಡೇ ಲೋ ಇಂದ ಮೇಲ್ಗಡೆ ಮಾರ್ಕೆಟ್ ಮೂವ್ ಆಗೋ ಥರ ಕ್ಲೋಸ್ ಆಯಿತು. ಬಟ್ ಅದಾದಮೇಲೆ ರಿಜೆಕ್ಷನ್ ಆಯಿತು. ಇಲ್ಲಿ ಒಂದು ಸ್ಟಾಪ್ ಲಾಸ್ ಹಿಟ್ಟಾಗಿದೆ. ಅರೌಂಡ್ ಇದು 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಹಿಟ್ಟಾಗಿದೆ ನಮಗೆ. ಅದಾದಮೇಲೆ ನಾವು ಅರೌಂಡ್ ಸೆಕೆಂಡ್ ಹಾಫ್ ಗಂಟೆ ವೆಯ್ಟ್ ಮಾಡಿದ್ದೀವಿ. ಸೆಕೆಂಡ್ ಹಾಫು ನಾವು ಈ ಕ್ಯಾಂಡಲ್ ಇದೆಯಲ್ಲ 1245 ಕ್ಯಾಂಡಲ್ ಆಗಿದ ತಕ್ಷಣ ನಾವು ಎಂಟ್ರಿ ತೊಗೊಂಡ್ವಿ. ಆ್ಯಂಡ್ ಎಂಟ್ರಿ ತೊಗೊಂಡು ಹೋಲ್ಡ್ ಮಾಡಿಕೊಂಡು ಅರೌಂಡ್ ನಮಗೆ ಈ ಟ್ರೇಡಲ್ಲಿ ನಮಗೆ ಅರೌಂಡ್ 98 ಪಾಯಿಂಟ್ಸ್ ಸಿಕ್ಕಿದೆ. ಎಷ್ಟು ಹೇಳಿ, 98 ಪಾಯಿಂಟ್ಸ್. ನಾವು ತೊಗೊಂಡಿದ್ದು ಒಂದು ಟ್ರೇಡ್ 20 ಪಾಯಿಂಟ್ಸು, ಇನ್ನೊಂದು ಟ್ರೇಡಲ್ಲಿ 10 ಪಾಯಿಂಟ್ಸ್ ಲಾಸು. ಇಲ್ಲ ಅರೌಂಡ್ ಇದೊಂದು 98 ಪಾಯಿಂಟ್ಸ್. ಆ್ಯಂಡ್ ಇವನ್ ನಾನು ಅದನ್ನು ತೋರಿಸ್ತೀನಿ ನೋಡಿ. ಇದೇ ಸ್ಟ್ರೈಕ್ ಪ್ರೈಸ್ ತೊಗೊಂಡಿದ್ದು 25,000 ಕಾಲು. ಇಲ್ಲಿ ಬೈ ಮಾಡಿದ್ದು, ಇಲ್ಲಿಂದ 100 ರೂಪೀಸ್ ಬೈ ಮಾಡಿದ್ದು ನಾವು. 100ಇಂದ ನೋಡಿ 196, ಅರೌಂಡ್ 96 ಪಾಯಿಂಟ್ಸ್ ಅಂದರು. ಅದರಲ್ಲಿ 10 ಪಾಯಿಂಟ್ಸ್ ಮೈನಸ್ ಮಾಡಿದ್ರು, 86 ಪಾಯಿಂಟ್ಸ್ ತೊಗೊಂಡಿದ್ದೀವಿ. ಇದು 1:3 ರಿಸ್ಕ್ ರಿವಾರ್ಡಲ್ಲಿ ನಾವು ತೊಗೊಂಡಿರೋದು. ಬಟ್ ನಮಗೆ ಆಪ್ಷನ್ಸಲ್ಲಿ 1:3.5 ಗಂಟೆ ಬಂದಿದೆ. ಒನ್ ಇಷ್ಟು 3.8 ಬಂದಿದೆ. ಬಟ್ 1:3.5ಗೆ ನಾವು ಎಕ್ಸಿಟ್ ಆಗಿದ್ದೀವಿ. ಇದೇ ಥರ ನಾವು ಕನ್ಸಿಸ್ಟೆಂಟಾಗಿ ಟ್ರೇಡ್ ಮಾಡೋಣ. ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಇನ್ ಕೇಸ್ ಏನಾದರೂ ಸ್ಟಾಕ್ಸ್ ರಿಲೇಟೆಡ್ ಬೇಕು ಅಂದರೆ ಅದನ್ನು ಹೇಳ್ತೀನಿ. ಆ್ಯಂಡ್ ಈ ಸ್ಟಾಕ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲೊಂದು ನಾವು ಅರೌಂಡ್ 16 ಸ್ಟಾಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಬ್ರೇಕ್ಔಟ್ ಮತ್ತು ಸಪೋರ್ಟ್ ರೆಸಿಸ್ಟೆನ್ಸ್ ಹತ್ತಿರೋದು. ಈ ಸ್ಟಾಕ್ನ ನಾನು ಎಸ್ಟರ್ಡೇ ರೆಕಮೆಂಡ್ ಮಾಡಿದ್ದೆ. ರೆಕಮೆಂಡ್ ಅಂದರೆ ಸ್ಟಡಿ ಪರ್ಪಸು. ಇದು 400 ಇಲ್ಲ 405 ಒಳಗಡೆ ಬಂದಾಗ ಬೈ ಮಾಡಿ ಅಂತ. ಅಲ್ಲಿಂದ ಅರೌಂಡು 15 ಪಾಯಿಂಟ್ಸ್ ಬಂದಿದೆ. ಅರೌಂಡ್ ಎಷ್ಟು 15 ಪಾಯಿಂಟ್ಸ್ ಅಂದರೆ ಒಂದು ನಿಮಿಷ, 4% ನಮ್ಗೆ ರಿಟರ್ನ್ಸ್ ಬಂದಿದೆ ಜಸ್ಟ್ ಒನ್ ಡೇಯಲ್ಲಿ. ಆಮೇಲೆ KPI ಎನರ್ಜಿನೂ ಅಷ್ಟೇ. ಇದೇನಾದರೂ ಈ ಟ್ರೆಂಡ್ ಲೈನ್ ಏನಾದ್ರು ಬ್ರೇಕ್ ಆದರೆ ತಗೊಳ್ಳಿ ಅಂತ ಹೇಳಿದ್ದೀನಿ. ಆ್ಯಂಡ್ ಇದು ಬೇಡ, ITC ಎಬೋ 400 ಫೋನ್ ಏನಾದರೂ ಬಂದರೆ ತಗೊಳ್ಳಿ ಅಂತ ಹೇಳಿದ್ದೀನಿ. ಇದು ರಿಸ್ಕ್ ಜಾಸ್ತಿ ಇದೆ. ಮದರ್ಸನ್ ಇದು ತಗೋಬೋದು, ಬಟ್ ಟಾರ್ಗೆಟ್ಸ್ ಬಂದು ಇಲ್ಲಿ ಕಡಿಮೆ ಇದೆ. 112 ಅಷ್ಟೇ ಇರೋದು. ಅದಕ್ಕೆ ಇಫ್ ಇನ್ ಕೇಸ್ ಲಾರ್ಜ್ ಒಂದು 100 ಕ್ವಾಂಟಿಟಿ ತಗೊಂಡು ಟ್ರಯಲ್ ಮಾಡ್ಬೋದು.
ಆ್ಯಂಡ್ ಇದು ಅಷ್ಟೇ, ಇದು ಮೊನ್ನೆ 30 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನೋಡಿದಾಗ ಬ್ರೇಕ್ಔಟ್ ಆಗಿತ್ತು. ನಾವು ತೊಗೊಳಕ್ಕಾಗಿಲ್ಲ, ಯಾಕಂದರೆ ಬಿಗ್ ಕ್ಯಾಂಡಲ್ ಇದೆ ಫಸ್ಟ್ ಕ್ಯಾಂಡಲ್, ಅದಕ್ಕೋಸ್ಕರ ತೊಗೊಳಕ್ಕೆ ಹೋಗಲಿಲ್ಲ ಇವತ್ತು. ಆ್ಯಂಡ್ ಗೇಲ್ ನೋಡಿ, ಈ ಸಪೋರ್ಟ್ ಹತ್ರ ಬಂದಾಗ ಏನಾದ್ರು ಒಂದು ಗ್ರೀನ್ ಕ್ಯಾಂಡಲ್ ಚೆನ್ನಾಗಿ ಫಾರ್ಮ್ ಆದರೆ ತೊಗೋಬೋದು. ಅದು ತಗೊಂಡು ನೀವು ಇದು ಮಾಡ್ಬೋದು, ಓಕೆನಾ. ಅದಾದಮೇಲೆ ಟಾಟಾ ಪವರು ರೆಸಿಸ್ಟೆನ್ಸ್ ಸಪೋರ್ಟ್ ಏನಾದರೂ ನಿಯರ್ ಬೈ ಬಂದಾಗ ನೋಡ್ಕೊಳ್ಳಿ. ಆ್ಯಂಡ್ ಇದು ಬೇಡ, ಎಲ್ಲ ಇನ್ ಬಿಟ್ವೀನ್ ಇದ್ದಾಗ ಯಾವತ್ತೂ ಬೈ ಮಾಡೋಕ್ಕೆ ಹೋಗಬೇಡಿ. ಬ್ಯಾಂಕ್ ಆಫ್ ಬರೋಡಾ ಬೇಡ, ಭಾರತ್ ಪೆಟ್ರೋಲಿಯಂ 307 ಹತ್ರ ಬಂದಾಗ ಬೈ ಮಾಡ್ಕೊಂಡು ಸೆಲ್ ಮಾಡ್ಕೊಳ್ಳಿ. ವರುಣ್ ಬೆವರೇಜಸ್ಸು ಇದು ಬೆಸ್ಟ್ ಆಪರ್ಚುನಿಟಿ ನೋಡಿ. ಇದು ಅರೌಂಡ್ ಅಕ್ಯುಮುಲೇಟ್ ಮಾಡ್ಬೋದು. 441 ಗಂಟೆ ಇದೆ. 441ಇಂದ 430 ಗಂಟೆ ಅಕ್ಯುಮುಲೇಟ್ ಮಾಡಿಕೊಂಡು 428 ಸ್ಟಾಪ್ ಲಾಸ್ ಇಟ್ಬಿಟ್ಟು ಮಾಡ್ಕೋಬೋದು. ಆಮೇಲೆ ಇದು IRFCನೂ ಬ್ರೇಕ್ಔಟ್ ಆದರೆ ತಗೊಳ್ಳಿ. ಅದು ಬಿಟ್ಟರೆ ವೇದಾಂತ್ ಬೇಡ. ವೇದಾಂತ್ ಬ್ರೇಕ್ಔಟ್ ಆಗಿದೆ. ಸ್ಟಾಪ್ ಲಾಸ್ ಬಂದು 474 ಇಟ್ಕೊಳ್ಳಿ, ಇಲ್ಲ 470 ಇಟ್ಕೊಳ್ಳಿ. ಆಮೇಲೆ ಜಿಯೋ ಫಿನಾನ್ಸ್ ಬೇಡ, ಅದು ಸಪೋರ್ಟ್ ರೆಸಿಸ್ಟೆನ್ಸಲ್ಲಿದೆ. ಆ್ಯಂಡ್ ಇದು ಬೇಡ. ಇಷ್ಟೆಲ್ಲ ನಾವು ಸ್ಟಾಕ್ಸ್ನ ಡೈಲಿ ಚೆಕ್ ಮಾಡ್ತಾ ಇರ್ತೀವಿ. ಇದೇ ಚೆಕ್ ಮಾಡೋ ಟೈಮಲ್ಲಿ ನಮಗೆ ಇವತ್ತು ಟ್ರೇಡ್ ಸ್ವಲ್ಪ ಮಿಸ್ ಆಯಿತು. ಅದು ಬಿಟ್ಟರೆ ನಮಗೆ ಅರೌಂಡ್ 98 ಪಾಯಿಂಟ್ಸ್ ಬಂದಿದೆ. ಇಟ್ಸ್ ಓಕೆ, ಗುಡ್ ಟ್ರೇಡ್ ನಮಗೆ ಬಂದಿರೋದು. ಆ್ಯಂಡ್ ಯಾರ್ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಿಂದ ನಮಗೂ ನಿಮಗೆ ಫ್ರೀಯಾಗಿ ಹೇಳ್ಕೊಡ್ಬೇಕಂತ ಅನಿಸುತ್ತೆ, ಯಾಕಂದರೆ ಜನಕ್ಕೆ ತಲುಪ್ತಿದೆ ಅಂತ ನಮಗೂ ಅನಿಸ್ಬೇಕಲ್ಲ. ಅದಕ್ಕೋಸ್ಕರ ಯಾರ್ಯಾರು ನೋಡ್ತಾ ಇದ್ದೀರಾ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಗೇನೋ ಗೊತ್ತಿಲ್ಲ ಅಂದರೆ ಅದ್ರ ಬಗ್ಗೆ ಕೇಳಿ, ನಿಮಗೆ ಎಕ್ಸ್ಪ್ಲೇನ್ ಮಾಡಿ ವಿಡಿಯೋ ಆ್ಯಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಶ್ರೀರಾಮ್.